ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಇಂದಿನ ಸೌಂದರ್ಯ ಲಹರಿಯ ಶ್ಲೋಕ 33ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಸ್ಮರಂ ಯೋನಿಂ ಲಕ್ಷ್ಮೀಂ ತ್ರಿತಯಮಿದಮಾದೌ ತವ ಮನೋ ನಿಧಾಯೈಕೆ ನಿತ್ಯೇ ನಿರವಧಿ ಮಹಾಭೋಗರಸಿಕಾಃ ಭಜಂತಿ ತ್ವಾಂ ಚಿಂತಾಮಣಿಗುಣನಿಬದ್ಧಾಕ್ಷವಲಯಾಃ ಶಿವಾಗ್ನೌ ಜುಹ್ವಂತಃ ಸುರಭಿಘೃತಧಾರಾಹುತಶತೈಃ. ಸ್ಮರಂ ಯೋನಿಂ ಲಕ್ಷ್ಮೀಂ ತ್ರಿತಯಮಿದಮಾದೌ ತವ ಮನೋಃ ನಿಧಾಯೈಕೆ ನಿತ್ಯೇ ನಿರವಧಿ ಮಹಾಭೋಗರಸಿಕಾಃ ಭಜಂತಿ ತ್ವಾಂ ಚಿಂತಾಮಣಿಗುಣನಿಬದ್ಧಾಕ್ಷವಲಯಾಃ ಶಿವಾಗ್ನೌ ಜುಹ್ವಂತಃ ಸುರಭಿಘೃತಧಾರಾಹುತಶತೈಃ. ಸ್ಮರಂ ಯೋನಿಂ ಲಕ್ಷ್ಮೀಂ ತ್ರಿತಯಮಿದಮಾದೌ ತವ ಮನೋ ನಿಧಾಯೈಕೆ ನಿತ್ಯೇ ನಿರವಧಿ ಮಹಾಭೋಗರಸಿಕಾಃ ಭಜಂತಿ ತ್ವಾಂ ಚಿಂತಾಮಣಿಗುಣನಿಬದ್ಧಾಕ್ಷವಲಯಾಃ ಶಿವಾಗ್ನೌ ಜುಹ್ವಂತಃ ಸುರಭಿಘೃತಧಾರಾಹುತಶತೈಃ. ಇಲ್ಲಿ ಶಂಕರ ಭಗವತ್ಪಾದರು ಆಂತರಿಕ ಪೂಜಾಕ್ರಮದ ವರ್ಣನೆಯನ್ನು ಮಾಡಿದ್ದಾರೆ. ಸ್ತೋತ್ರ ಲಕ್ಷಣ ಬಂದು ಸ್ತುತಿ. ನಿತ್ಯೇ ಆದ್ಯಂತರಹಿತಳಾದವಳೇ, ನಿತ್ಯವೂ ಇರುವವಳೇ, ಆದೌ ತವ ಮನೋಹೋ ನಿನ್ನ ಮಂತ್ರದ ಆದಿಯಲ್ಲಿ, ಸ್ಮರಂ ಕಾಮರಾಜ ಬೀಜವನ್ನು ಅಂದರೆ ಕ್ಲೀಮನ್ನು, ಯೋನಿಂ ಭುವನೇಶ್ವರಿ ಬೀಜವನ್ನು, ಭುವನೇಶ್ವರಿ ಬೀಜ ಅಂದರೆ ಹ್ರೀಮನ್ನು, ಲಕ್ಷ್ಮೀಂ ಲಕ್ಷ್ಮೀ ಬೀಜವನ್ನು ಅಂದರೆ ಶ್ರೀಯನ್ನು, ಇದಂ ತ್ರಿತಯಂ ಈ ಮೂರೂ ಬೀಜಗಳನ್ನು ನಿಧಾಯ ಸಂಯೋಜನೆ ಮಾಡಿ, ನಿರವಧಿ ಮಹಾಭೋಗರಸಿಕಾಃ ಅಪರಿಮಿತವಾದ ನಿತ್ಯಾನುಭವ ರಸವನ್ನು ತಿಳಿದು ಆಸ್ವಾದಿಸುವವರಾಗಿ, ಏಕೆ ಪರಮ ಯೋಗೀಶ್ವರನಾಗಿರ್ತಕ್ಕಂತಹ ಕೆಲವೇ ಮಂದಿ ವಿರಳವಾದ ಸಮಯಿಗಳು ಚಿಂತಾಮಣಿ ಗುಣನಿಬದ್ಧಾಕ್ಷವಲಯಾಃ ಚಿಂತಾಮಣಿಗಳೆಂಬ ಪದ್ಮಬೀಜಗಳನ್ನು ಸೂತ್ರದಲ್ಲಿ ಪೋಣಿಸಿರ್ತಕ್ಕಂತಹ ಜಪಮಾಲಿಕೆಯುಳ್ಳವರಾಗಿ, ಶಿವಾಗ್ನೌ ಶಿವ ಅಂದರೆ ಶಕ್ತಿಯು, ತ್ರಿಕೋಣವು ಆ ತ್ರಿಕೋಣದಲ್ಲಿ ಸಂಸ್ಕರಿಸಲ್ಪಟ್ಟಿರ್ತಕ್ಕಂತಹ ಅಗ್ನಿಯು ಶಿವಾಗ್ನಿ, ಅದರಲ್ಲಿ ಸುರವಿಘೃತಧಾರಾಹುತಿಶತೈಃ ಕಾಮಧೇನುವಿನ ತುಪ್ಪದ ಧಾರೆಗಳ 1000 ಆಹುತಿಗಳನ್ನು ಜುಹ್ವಂತಹ ಸಮರ್ಪಿಸುತ್ತಾ ತ್ವಾಂ ನಿನ್ನನ್ನು ಭಜಂತಿ ಸೇವಿಸ್ತಾರೆ. ದೇವಿಯ ಪವಿತ್ರವಾಗಿರ್ತಕ್ಕಂತಹ ಪಂಚದಶಾಕ್ಷರಿ ಮಂತ್ರದ ಮೊದಲು ಕಾಮರಾಜ ಬೀಜಾಕ್ಷರ ಕ್ಲೀಂ, ಭುವನೇಶ್ವರಿ ಬೀಜಾಕ್ಷರ ಹ್ರೀಂ, ಲಕ್ಷ್ಮೀ ಬೀಜಾಕ್ಷರ ಶ್ರೀಂ ಇದನ್ನು ಉಚ್ಚರಿಸಿ ಸಮಯ ಮತ ಅನುಯಾಯಿಗಳು ಚಿಂತಾಮಣಿಗಳ ಜಪಮಾಲೆಯಿಂದ ಹೃದಯ ಕಮಲದ ತ್ರಿಕೋನದ ಬಿಂದು ಸ್ಥಾನದಲ್ಲಿ ಸ್ವಾಧಿಷ್ಠಾನವೆಂಬ ಅಗ್ನಿಯನ್ನು ಪ್ರಜ್ವಲಿಸಿ ಕಾಮಧೇನುವಿನ ತುಪ್ಪದಿಂದ ಶತಾಹುತಿಗಳಿಂದ ಹೋಮ ಮಾಡಿ ತಾಯಿಯನ್ನು ಪೂಜಿಸ್ತಾರೆ ಅಂತಕ್ಕಂಥದ್ದು ಈ ಒಂದು ಶ್ಲೋಕದ ಅರ್ಥವಾಗಿದೆ.
ಸಮಾಜದಿಂದ ಪಡೆದಿರ್ತಕ್ಕಂಥ ಸಂಪತ್ತನ್ನು ಸಮಾಜಕ್ಕೆ ಅರ್ಪಿಸುವುದೇ ತುಪ್ಪದ ಧಾರೆಯನ್ನು ಅಗ್ನಿಗೆ ಸಮರ್ಪಿಸದಂತೆ. ಯಾಕೆಂದ್ರೆ ನೋಡಿ, ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಃ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಕೃಷ್ಣ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಬೇಕು, ಆ ಥರ ಅರ್ಪಣಾ ಮನೋಭಾವ ಇರಬೇಕು. ಆ ಅರ್ಪಣಾಭಾವವೇ ಕಾಮಧೇನು ಅಂತ. ಅದು ಬ್ರಹ್ಮಭಾವ ಅಥವಾ ಶಿವಾತ್ಮಕವಾಗಿರ್ತಕ್ಕಂತಹ ತೇಜಸ್ಸಿನಿಂದ ಮಾತ್ರ ಸಾಧ್ಯ. ಆ ತೇಜಸ್ಸನ್ನು ಹೊಂದಿ ಅಂತ ಹೇಳ್ತಾ ಭಗವತ್ಪಾದರು ಸೌಂದರ್ಯ ಲಹರಿಯ 33ನೇ ಪುಷ್ಪವನ್ನು ಆ ಅಮ್ಮನವರಿಗೆ ಸಮರ್ಪಿಸ್ತಾ ಇದ್ದಾರೆ. ಇದು ಸಮಯ ಮತಾವಲಂಬಿಗಳ ತತ್ವರಹಸ್ಯವಾಗಿದೆ. ಸಕಲೈಶ್ವರ್ಯ ದೇವಿ ಕೃಪೆ ಬಯಸ್ತಕ್ಕಂಥವರು ಸಾತ್ವಿಕ ಪೂಜೆಯನ್ನು ಪ್ರಧಾನವಾಗಿ ಮಾಡಬೇಕು ಅಂತಕ್ಕಂಥದ್ದು ಆಚಾರ್ಯರ ಹೃದಯ ಆಶಯವಾಗಿತ್ತು. ಈ ಒಂದು ಶ್ಲೋಕದಿಂದ ವಿಪುಲ ಧನಲಾಭ, ತುಂಬ ಸಂಪತ್ತು ಸಿಗ್ತಕ್ಕಂಥದ್ದು, ಎಲ್ಲ ರೀತಿಯ ಸಂಪತ್ತು ಸಿಗುತ್ತೆ, ಇಷ್ಟಕಾಮ್ಯ ಸಿದ್ಧಿಯಾಗುತ್ತೆ, ಐಶ್ವರ್ಯ ವೃದ್ಧಿ ಆಗುತ್ತೆ. ಇದನ್ನು ಸೌಭಾಗ್ಯ ಮಂತ್ರ ಅಂತಲೂ ಕೂಡ ಹೇಳ್ತಾರೆ, ಮತ್ತು ಲಕ್ಷ್ಮೀ ಕಟಾಕ್ಷ ಮಂತ್ರ ಅಂತ ಕೂಡ ಇದನ್ನು ಹೇಳ್ತಾರೆ. ಇದನ್ನು ಸಾಮಾನ್ಯವಾಗಿ ಈ ಮಂತ್ರವನ್ನು ಹೋಮ ಮಾಡಬೇಕಾದ್ರೆ ಪೂರ್ಣಾಹುತಿಯ ಸಂದರ್ಭದಲ್ಲಿ ಇದನ್ನು ಹೇಳಬೇಕು. ಹೇಳಿದಾಗ ಆ ಹೋಮದ ಫಲ ನಮಗೆ ಲಭಿಸುತ್ತೆ. ಅದಕ್ಕೆ ಅಷ್ಟು ಒಂದು ಶಕ್ತಿಯುತವಾಗಿರ್ತಕ್ಕಂತಹ ಬೀಜಾಕ್ಷರಿ ಮಂತ್ರ ಈ ಶ್ಲೋಕ. ಶ್ರೀ ಜಗದಂಬಾರ್ಪಣಮಸ್ತು.